ಮಾಡ್ತೇವೆ ಅಂತ ಹೇಳಿ ಒಂದು ವೇಳೆ ಅದಕ್ಕೋಸ್ಕರ ಕಾಯ್ತಾ ಇದ್ದೇವೆ. ನೋಡಿ, ಅದು ನನಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ. ಅದು ಸರ್ಕಾರ ಇದೆ, ಪ್ರತಿಪಕ್ಷ ಇದೆ, ಗೆದ್ದಂಥ ಅಭ್ಯರ್ಥಿ ಇದ್ದಾರೆ, ಸೋತಂಥ ಅಭ್ಯರ್ಥಿಯಲ್ಲಿ ಕೋರ್ಟ್ ಇದೆ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ನನಗೆ ಸಂವಿಧಾನ ಮತ್ತು ವ್ಯವಸ್ಥೆಯಲ್ಲಿ ನಿಯಮಕ್ಕನುಗುಣವಾಗಿ ನಾನು ನನ್ನ ಜವಾಬ್ದಾರಿನ ನಿರ್ವಹಿಸಬೇಕು. ಆದರೆ ಅದರಲ್ಲಿ ಆತುರತೆ ಮತ್ತು ಸಂಶಯ, ವಿಶ್ವಾಸ ಇಲ್ಲದ ರೀತಿಯ ಸಂಶಯ ಇದೆಲ್ಲವೂ ಕೂಡ ಒಂದು ಸಂಸದೀಯ ಮತ್ತು ವ್ಯವಸ್ಥೆಗೆ ಸರಿಯಲ್ಲ. ಜನರಿಗೆ ಅದರೊಂದು ಸಂವಿಧಾನ ಪೀಠದ ಒಂದು ಸಂಶಯ, ಒಂದು ಚರ್ಚೆ ಮಾಡೋ ರೀತಿಯಲ್ಲಿ ಅವಕಾಶ ಮಾಡಿ ಕೊಡಬಾರ್ದು. ಅದಕ್ಕೆ ನನಗೂ ಕೂಡ ಇಷ್ಟ ಇಲ್ಲ. ನಾನು ಕೂಡ ಆದಷ್ಟು ಬೇಗ ಆ ಒಂದು ಅವ್ರಿಗೆ ಏನು ಅವರ ಪ್ರತಿನಿಧಿ ಅದ ಅದನ್ನು ಕೂಡ ಮಾಡಿ ಕೊಡ್ತೇನೆ. ಆ ಸಂದರ್ಭ ಹೌದು, ನಾನು ಮಾಹಿತಿ ಕೊಡ್ತೇನೆ ಅವರಿಗೆ. ಯಾವುದು ಇಲ್ಲ, ಗವರ್ನರ್ ಫೋನಲ್ಲಿ ಮಾತಾಡಿದರು, ಅವ್ರ ವಿಷಯ ಹೇಳಿದ್ದೇನೆ. ಮತ್ತು ಅವರಿಗೆ ನೋಡಿ, ಗವರ್ನರ್ ವಿಚಾರದಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಯಾಕೆಂದರೆ ಗವರ್ನರ್ಗೆ ಇವರೇನು ಹೋಗಿ ಹೇಳ್ತಾರೆ, ಅದು ಅನುಗುಣವಾಗಿ ಅವರು ಕೇಳ್ತಾರೆ ಅಷ್ಟೇ. ಹೇಳಿದ್ದೇನೆ ಇದರಲ್ಲಿ ಇಟ್ ಈಸ್ ಅನ್ ಡಿಸ್ಕಷನ್ ಬಿಟ್ವೀನ್ ಇಟ್ಸ್ ಅ ಗುಡ್ ಡಿಸ್ಕಷನ್ ಅಷ್ಟೇ. ಬೇರೆ ಒಬ್ಬರಿಗೊಬ್ಬರು ಅದು ಡಿಸ್ಕಷನ್ ಮಾಡುವಂಥ ವಿಚಾರ. ಸೊ ಅವರ ಆದಷ್ಟು ಬೇಗನೆ ಅದನ್ನು ಕೊಡ್ತೇನೆ. ಬ್ಯಾಂಗ್ಳೂರು ಮುಟ್ಟಿದ ತಕ್ಷಣದಲ್ಲಿ ಯಾವುದೇ ರೀತಿಯ ಡಿಲೇ ಆಗಲಿಲ್ಲ. ಡಿಲೇ ಮಾಡೋ ಉದ್ದೇಶ ಕೂಡ ಇಲ್ಲ. ಸಂವಿಧಾನಕ್ಕೆ ಮತ್ತು ನಿಯಮಕ್ಕೆ ಅನುಗುಣವಾಗಿಯೇ ನನ್ನ ಕೆಲಸ ನಿರ್ವಹಿಸ್ತೇನೆ. ಅದು ಯಾವುದೇ ಒಂದು ಸಂವಿಧಾನ ಪೀಠದ ಬಗ್ಗೆ ಸಂಶಯ ಬರುವ ಜನರಿಗೆ, ಸಮಾಜಕ್ಕೆ ಸಂಶಯ ಬರೋ ರೀತಿಯಲ್ಲಿ ಅದನ್ನು ಚರ್ಚಿಸುವುದು ಅಥವಾ ಅದರ ಬಗ್ಗೆ ಹೇಳಿಕೆ ಕೊಡೋದು, ಅದು ವ್ಯವಸ್ಥೆಗೆ ಮತ್ತು ಸಂಸದೀಯ ಒಂದು ವ್ಯವಸ್ಥೆಗೆ ಒಂದು ಬಲಿಷ್ಠಗೊಳಿಸಲಿಕ್ಕೆ ಸರಿಯಾಗುವುದಿಲ್ಲ. ಹಾಗೆ ಬಂದರೆ ಅದನ್ನ ಅವ್ರಿಗೆ ಕನ್ವೆ ಮಾಡಿದ್ರೆ ಮತ್ತೆ ಹೇಗೆ ನಿಮ್ಮ ಟ್ರಸ್ಟ್ ಸಿಗಬೇಕು ಅಂತಂದ್ರೆ ಅವ್ರ ಅಪ್ಲಿಕೇಶನ್ ಹಾಕಿ ನೀವು ಸುಮ್ಮನೆ ಇದ್ರೆ ಡಸ್ ಇಟ್ ನಾಟ್ ಗಿವ್ ವ್ಯತಿರಿಕ್ತವಾಗಿ ಇದು ಮಾಡೋಕ್ಕೆ? ಅದೇ ನಾನು ಹೇಳಿದಲ್ಲ, ಬೆಳಿಗ್ಗೆ ಅರ್ಜಿ ಕೊಟ್ಟು ಒಂದು 24 ಗಂಟೆ ದಿವಸ ಒಂದು ಟೈಮ್ ಕೊಡಬೇಕಲ್ಲ. ನೀವು ರೈಟಿಂಗ್ ಕೊಟ್ಟಿದ್ದೀರಾ? ಅದಕ್ಕೆ ಅದು ಟೈಮ್ ಬೇಕಲ್ಲ ಇವರೇ. ನಿನ್ನೆ ಬೆಳಿಗ್ಗೆ ಕೊಟ್ಟು ಸಂಜೆ ತನಕ ಮಾಡೋದಾದರೆ ಹೇಗೆ? ಈಗ ನಾವು ಕೂಡ ಕೆಲವು ಟೆಕ್ನಿಕಲ್ ವಿಚಾರ ನಾವು ಕೂಡ ಕೇಳಬೇಕಲ್ಲ. ಜನರಲ್ ಆಗಿ ಇದೊಂದು ವಿಶಿಷ್ಟ ಸನ್ನಿವೇಶ ಇದು ಇದಕ್ಕೆ. ಸೊ ಅಟ್ಲೀಸ್ಟ್ ವಿ ಹ್ಯಾವ್ ಟು ಟೇಕ್ ಎನ್ ಸಜೆಷನ್ಸ್ ಅಲ್ಲ, ಏನಂತೇಳಿ ಯಾವ ರೀತಿ ಏನು ಇದಕ್ಕೆ. ಫಾರ್ ಎಕ್ಸಾಂಪಲ್, ಈಗ ನಾನು ಒತ್ತು ಕೊಟ್ಟೆ ಇದರಲ್ಲಿ, ನಾಳೆ ಇವರು ಫಸ್ಟಿಗೆ ಅವರು ಗೆದ್ದಿದ್ರು, ಅವ್ರಿಗೆ ಒತ್ತು ಕೊಟ್ಟರು, ಇವರಿಗೆ ಕೋರ್ಟ್ಗೆ ಹೋದರು, ಇವರಿಂದ ಘೋಷಣೆ ಆಯಿತು, ಇವರಿಗೆ ಒತ್ತು ಕೊಟ್ಟರು. ನಾಳೆ ಅವ್ರು ಇನ್ನೊಮ್ಮೆ ಹೋದರೆ ಆಗೇನು ಆಟೋಮೆಟಿಕ್ ಕ್ಯಾನ್ಸಲ್ ಆಗ್ತದ, ಅಥವಾ ಇಲ್ಲಿ ಅಬ್ಬಿಬ್ಬರು ಆಗ್ತದ, ಅಥವಾ ನಾಳೆ ನನ್ನ ಯಾಕೆ ಅರ್ಜೆಂಟ್ ಮಾಡಿ ಕೊಟ್ಟಿದ್ದಾರೆ ಅಂತೇಳಿ ಇದೆಲ್ಲ ಕೂಡ ಒಂದಕ್ಕೊಂದು ಬರೆಸೋ ಅದನ್ನು ಕೇಳಬೇಕು, ನಿಯಮಗಳನ್ನು ಕೇಳಬೇಕು, ಚರ್ಚೆ ಮಾಡಬೇಕು, ಅದನ್ನು ಬಗೆಹರಿಸಬೇಕು. ಆ ಅದೇನಿದೆ ಬದ್ಧ ಎಲೆಕ್ಷನ್ ಕಮಿಟಿ ಆದಂತ ಕೊಡಲೇಬೇಕಲ್ಲ. ಅವ್ರು ಕೊಟ್ಟ ನಂತರ ಕೊಡಲೇಬೇಕು. ಈಗ 2.5 ವರ್ಷ ಇವರಿದ್ರಲ್ಲ, ಈಗ ಅವರಿಗೆ ಅನುದಾನ ಅವರದ್ದು ಗೌರವಧನ ಎಲ್ಲ ಹೋಗಿದೆಯಲ್ಲ, ಅದು ಹೇಗೆ ಹಾಗೆ ಇರ್ತದೆ ಅಂತ ಅಲ್ಲ. ಅದು ನೋಡಿ, ಅದು ಯಾರು ನೆಕ್ಸ್ಟ್ MLA ಆಗಿ ಬರ್ತಾರೆ ಅದು ಅವ್ರ ರೈಟ್. ಅದು ಇಂಡಿವಿಜುವಲ್ ಹೆಸರೇ ಕೊಡೋದಲ್ಲ, ಅದು ಕ್ಷೇತ್ರದ MLA ಅಂತ ಕೊಡೋದು. ಇದರಲ್ಲಿ ಜನಪ್ರತಿನಿಧಿಗೆ ಅಂತ ಹೇಳಿಕೊಂಡು ಎಲ್ಲಿ ಹೀಗೆ ಬಂದರೆ ಹೀಗಾದರೆ ಅಲ್ಲ, ಈ ಸಿಚುವೇಶನ್ ಬಂದರೆ